ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಏನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಏನಾದ್ರು ಸ್ವೀಟ್ ಮಾಡಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ಯಜಮಾನ್ರಿಗೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಇದ್ದೀನಿ. ಸ್ವೀಟ್ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಪಾಪು ಜಾಮೂನ್ ಮಾಡಮ್ಮ ಅಂದ. ಸೊ ಅದಕ್ಕೆ ನಾನು ಈಗ ಜಾಮೂನ್ ಮಾಡೋಣ ಅಂತಿದ್ದೀನಿ. ಸೊ ಬನ್ನಿ ನಿಮಗೂ ಜಾಮೂನ್ ಮಾಡೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು ಇವಾಗ. ಸೊ ಈಗ ಬನ್ನಿ ಜಾಮೂನ್ ಮಾಡೋಣ. ಜಾಮೂನ್ ಮಾಡಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಜಾಮೂನ್ಗೆ ಸ್ವಲ್ಪ ಹಾಲು ಹಾಕ್ಕೊಂಡೆ ಕಲಿಸ್ಕೊಳೋದು, ನೀರು ಹಾಕ್ಕೊಳಲ್ಲ ನಾನು. ಹಾಲನ್ನ ಕಾಯಿಸ್ಬಿಟ್ಟು ನಾನು ಜಾಮೂನ್ ಕಲ್ಸಕ್ಕೆ ಹಾಕ್ಕೊತೀನಿ. ಸೊ ಈ ಕಡೆ ನೋಡಿ ಪಾಕಕ್ಕೆ ಇಡ್ತಾಯಿದ್ದೀನಿ. ನೀರು ಹಾಕಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ನಾನು ಸಕ್ಕರೆ ಹಾಕ್ಕೊತೀನಿ. ಫುಲ್ಲು ಕುದಿಯೋವರೆಗೂ ಚೆನ್ನಾಗೆ ಪಾಕ ಆಗೋವರೆಗೂ ಚೆನ್ನಾಗೇ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಪಾಕ ಚೆನ್ನಾಗಾಗಲಿಲ್ಲ ಅಂದರೆ ಜಾಮೂನ್ ಚೆನ್ನಾಗಿ ಬರಲ್ಲ. ಸೊ ಪಾಕ ಆಗೋವರೆಗೂ ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸ್ಕೊಬೇಕು. ಈ ಕಡೆ ಬಂದು ಜಾಮೂನ್ ಪ್ಯಾಕೆಟ್ ಹಾಕಿ ಕಲಿಸ್ಕೊತಾ ಇದ್ದೀನಿ. ನಮ್ಮ ಪಾಪು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನೇ ಪ್ಲೇಟೆಲ್ಲ ತಂದು ಕೊಟ್ಟ. ಆ್ಯಕ್ಚುಲಿ ಅವನಿಗೆ ತುಂಬ ಇಷ್ಟ ಅಲ್ವಾ ಜಾಮೂನು. ಸೊ ಅದಕ್ಕೆ ಮಾಡಮ್ಮ ಅಂತ ಅವನೇ ತಂದು ಕೊಡ್ತಾ ಇದ್ದ. ಅವನು ಉಂಡೆಲ್ಲ ಮಾಡಿ ಅವನೇ ಇಡ್ತಾ ಇದ್ದ, ನಾನು ನೋಡ್ತಾ ಇದ್ದೆ. ಎಷ್ಟು ಹೆಲ್ಪ್ ಮಾಡ್ತಿದ್ದ ಅವನು ನನಗೆ. ಸೊ ನೋಡಿ, ಈಗ ಹಾಲನ್ನ ಕಾಯಿಸಿ ಆರಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ಸೊ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿಕೊಂಡು ಹಾಕ್ಕೊಬೇಕು. ಆಮೇಲೆ ತೆಳ್ಳಗಾಗ್ಬಿಟ್ರೆ ಮತ್ತೆ ಪೌಡ್ರ್ ತಂದು ಮತ್ತೆ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಮ್ಮಾಗಿ ಕಲಿಸ್ಕೊತೀನಿ ನಾನು. ಜಾಮೂನ್ ಮಾಡೋದು ಆ್ಯಕ್ಚುಲಿ ತುಂಬ ಈಸಿ. ಒಂದು ಅರ್ಧ ಗಂಟೆ ಅಲ್ಲೆಲ್ಲ ಮಾಡ್ಬಿಡ್ಬೋದು ಬೇಗ. ಸೊ ಹೆಂಗೋ ನಮ್ಮ ಪಾಪು ಜಾಮೂನ್ ಮಾಡು ಅಂದಿದ್ದು ಈಸಿ ಆಯ್ತಲ್ಲ ಅಂತ ಹೆಂಗೋ ಬೇಗ ಮಾಡಿದೆ. ನೋಡಿ, ಈಗ ನೀಟಾಗಿ ಕಲಿಸ್ಕೊಬೇಕು. ನೀಟಾಗಿ ಕಲಿಸ್ಕೊಳ್ಲಿಲ್ಲ ಅಂದ್ರೂ ಜಾಮೂನ್ ಉಂಡೆ ಮಾಡಬೇಕಾದ್ರೆ ಅದೇನಪ್ಪ ಏನಂತಾರೆ, ಒಡೆದೋಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಜಾಮೂನ್ ಉಂಡೆ ಮಾಡ್ಕೋಬೇಕು ನೀಟಾಗಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನಾನು, ಚೆನ್ನಾಗಿ ಬರುತ್ತೆ ಅಂತ. ನಮ್ಮ ಪಾಪ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದಾನೆ, ಏನು ಮಾಡ್ತಿದ್ದಾರೆ ನಮ್ಮಮ್ಮ ಅಂತ. ನೋಡಿ, ಈಗ ನೀಟಾಗಿ ಕಲಿಸ್ಕೊಂಡೆ. ನೋಡಿ, ಕಲಿಸ್ಬಿಟ್ಟು ಒಂದು 15 ನಿಮಿಷ ಎತ್ತಿಟ್ಬಿಡ್ಬೇಕು. ಪ್ಲೇಟ್ ಮುಚ್ಚಿ ಎತ್ತಿಡಬೇಕು. ಈಗ ಪಾಕ ರೆಡಿ ಆಗಿದೆ, ನೋಡೋಣ ಬನ್ನಿ. ನೋಡಿ, ಕುದೀತಾ ಇದೆ ಪಾಕ. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡೆ. ನೋಡಿ, ಈ ಥರ ರೌಂಡಿಗೆ ಏನು ಲೈನ್ಸ್ ಏನು ಇರಬಾರ್ದು, ನೀಟಾಗಿ ರೌಂಡ್ ಇರಬೇಕು. ಆವಾಗ ಪಾಕಕ್ಕೆ ಹಾಕಿದಾಗ ಹೊಡೆಯಲ್ಲ ಅದು ಜಾಮೂನು. ಬನ್ನಿ ಈಗ ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಹಾಕ್ತಾಯಿದ್ದೀನಿ ನಾನು ಜಾಮೂನು. ನೋಡಿ, ಈಗ ಪಾಕನ ಬಿಸಿ ಇದ್ದಂಗೆ ಜಾಮೂನು ಉಂಡೆ ಹಾಕ್ಬಾರ್ದು, ಅದು ಆರಬೇಕು. ಆರಿದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಬಿಸಿದಿದ್ದಾಗಲೇ ಹಾಕಿದ್ರೆ ಎಲ್ಲ ಕದ್ರೋಗ್ಬಿಡುತ್ತೆ. ಸೊ ಪಾಕನ ಕಾಯಿಸಿ ಆಮೇಲೆ ಹಾಕಬೇಕು ಜಾಮೂನ್ನ. ಸೊ ನೋಡಿ, ಈಗ ಜಾಮೂನು ರೆಡಿ ಆಯಿತು. ಈ ಥರ ಕಲರ್ ಬಂದಮೇಲೆ ಎತ್ಕೋಬೇಕು.
ನೋಡಿ ಈಗ ಹಾಕ್ತೆ ಜಾಮೂನೆಲ್ಲ ಅದರೊಳಗೆ ಹಾಕಿದ್ದೀನಿ. ಒಂದು 10 ಮಿನಿಟ್ಸು ಬಿಟ್ಬಿಡ್ಬೇಕು ಹಂಗೇನೆ, ಇನ್ನೂ ದಪ್ಪಗಾಗುತ್ತೆ ಜಾಮೂನು. ನೋಡಿ ರೆಡಿ ಆಯಿತು ಜಾಮೂನ್ ಈಗ. ಟೆಂಟಡ ನೋಡಿ ಫ್ರೆಂಡ್ಸ್, ಜಾಮೂನು ಈಸಿಯಾಗಿ ಮಾಡುವ ವಿಧಾನ. ಸೊ ಬನ್ನಿ, ಈಗ ನಮ್ಮ ಯಜಮಾನ್ರಿಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಪೂಜೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಪೂಜೆ ಮಾಡ್ತಾ ಇದ್ದೀನಿ. ಅವರಿಗೆ ಹೇಳ್ದೆ ಎಷ್ಟು ಮೈತ್ರಿ ನನಗೆ ಅಂತ ಸುಡ್ತಾ ಇದ್ದಾರೆ. ಫಸ್ಟು ಯಾರೇ ಆಗಲಿ ಇಷ್ಟ ಕುಂಕುಮ ಇಟ್ಟಿಸ್ಕೊಬೇಕು ಪೂಜೆ ಮಾಡೋರು. ನೆಕ್ಸ್ಟ್ ನಾನು ಅವರಿಗೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಮರ್ತೋಗ್ಬಿಟ್ಟು ಹೂವು ಕಟ್ಟಕ್ಕೆ ಹೋಗ್ತಿದೆ, ಅದಕ್ಕೆ ಬೇರೆ ಅಂತಿದ್ರು ನಮ್ಮ ಯಜಮಾನ್ರು. ನೋಡಿ ಈಗ ಕಾಲು ತೊಳಿತಾ ಇದ್ದೀನಿ. ನಮ್ಮ ಪಾಪು ಮನೆ ತುಂಬ ಓಡಾಡ್ತಾ ಇದ್ದಾನೆ. ಏನೋ ಮಾಡ್ತಿದ್ದಾರಲ್ಲ ಅಂತ ಅವನು ನೋಡ್ತಾನೆ ಇದ್ದ. ಆ್ಯಕ್ಚುಲಿ ನಾನು ಹೂವನ್ನ ಯಾವಾಗಲೂ ಬಿಡಿ ಬಿಡಿಯಾಗಿ ಮಾಡಿಡ್ತೀನಿ, ಯಾಕೆಂದರೆ ಚೆನ್ನಾಗಿ ಕಾಣಿಸುತ್ತೆ ಹಾಕ್ದಾಗ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಜಾಮೂನ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಇಲ್ಲಿ ಬೌಲಲ್ಲಿದೆ. ನೋಡಿ ಫ್ರೆಂಡ್ಸ್, ಈಗ ಆರತಿ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಆರತಿ ಮಾಡ್ಕೋಬೇಕು. ಲಾಸ್ಟಲ್ಲಿ ಜಾಮೂನ್ ತಿನ್ನಿಸ್ತೆ. ನಮ್ಮ ಪಾಪು ನೋಡ್ತಿದ್ದಾಗ ನಮ್ಮ ಪಾಪು ಕರೆದ್ಬಿಟ್ಟು ತಿನ್ನಿಸಿದ್ರು. ಹಾಯ್, ಈಗ ಜಾಮೂನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದಾಯಿತು. ಸೊ ನಮ್ಮ ಪತಿ ದೇವರಿಗೂ ಪೂಜೆ ಮಾಡಿದಾಯಿತು. ಇಷ್ಟೇ ವ್ಲಾಗು. ಈಗ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.